ಅಥಣಿ ಉಪವಿಭಾಗ ಪೊಲೀಸ್ ಠಾಣೆ ವತಿಯಿಂದ ಪಟ್ಟಣದ ಪೊಲೀಸ್ ಸಮುದಾಯ ಭವನದಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿ ಪಾಲನಾ ಸೌಹಾರ್ದ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸೌಹಾರ್ದಯುತವಾಗಿ ಸಾರ್ವಜನಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಒಂದು ಮಾದರಿಯ ಪಟ್ಟಣ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ. ಹೀಗಾಗಿ ಗಣೇಶ ಮಂಡಳಿ ಸದಸ್ಯರು ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು. ಅವರು ಕೂಡ ನಿಮ್ಮ ಜೊತೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಾರೆ ಅಂತ ಹೇಳಿದ್ರು. ನಂತರ ತಾಲೂಕು ದಂಡಾಧಿಕಾರಿ ಸಿದ್ದರಾಯ ಭಾಸಗಿ ಮಾತನಾಡಿ, ಅಥಣಿಯಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ. ಹಬ್ಬಗಳು ಒಬ್ಬೊಬ್ಬರ ಮನಸ್ಸಿಗೆ ಶಾಂತಿ ತರುವಂತಹ ಹಬ್ಬಗಳಾಗಬೇಕು. ಯಾರೊಬ್ಬರ ಮನಸ್ಸಿಗೆ ನೋವು ತರುವಂತೆ ಆಗಬಾರದು. ಎಲ್ಲರೂ ಚಾಚು ತಪ್ಪದೆ ಸರ್ಕಾರದ ಮಾರ್ಗಸೂಚಿಯಂತೆ ಹಬ್ಬ ಆಚರಣೆ ಮಾಡಬೇಕು ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಸಿಪಿಐ ರವೀಂದ್ರ ನಾಯ್ಕೋಡಿ ಮಾತನಾಡಿ, ಗಣೇಶೋತ್ಸವ ಸಂದರ್ಭದಲ್ಲಿ ಡಿಜೆ ಬಳಸುವುದಕ್ಕಿಂತ ಬದಲು ಡೊಳ್ಳು ಕುಣಿತ, ಕೋಲಾಟ, ಜಾನಪದಗಳಂತಹ ಕಲೆಗಳನ್ನ ಮಾಡುವುದರಿಂದ ಸಾಂಸ್ಕೃತಿಕ ಪರಂಪರೆಗಳನ್ನ ಉಳಿಸಿದಂತಾಗುತ್ತೆ. ಒಂದು ವೇಳೆ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂತಹ ಕೆಲಸಕ್ಕೆ ಮುಂದಾದ್ರೆ ಅಂಥವರ ಮೇಲೆ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸರ್ಕಾರದ ಮಾರ್ಗಸೂಚಿಯಂತೆ ಹಬ್ಬ ಆಚರಣೆ ಮಾಡಬೇಕು ಅಂತ ಸೂಚಿಸಿದ್ರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ಹಾಗೂ ಮುಂಬರುವ ಈದ್ ಮಿಲಾದ್ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಕರೆದಿರ್ತಕ್ಕಂಥ ಪೊಲೀಸ್ ಮತ್ತು ತಾಲೂಕು ಆಡಳಿತದ ವತಿಯಿಂದ ಕರೆದಿರ್ತಕ್ಕಂತಹ ಶಾಂತ ಸಭೆಗೆ ಕೂಡ ಈ ಸಭೆಗೆ ನಾಗರಿಕರಿಗೆ ನಮಸ್ಕರಿಸುತ್ತೇನೆ. ಎಲ್ಲರೂ ಹೇಳಿದ್ವಿ, ಅಥಣಿ ತಾಲೂಕಾ ಬಹಳ ಸ್ಥಳದಲ್ಲಿ ತಮಗೆ ಸಿಗುವಂಗೆ ತಮ್ಮ ತೊಂದರೆ ಆಗದಂಗೆ ಮಾಡುವ ನಿಟ್ಟಿನಲ್ಲಿ ನಾವು ಅದನ್ನ ಮಾಡ್ಕೊಂಡಿರ್ತೀವಿ. ಅದನ್ನ ತಾವೆಲ್ಲ ದಾಖಲಾತಿಗಳನ್ನು ಕೊಟ್ಟು ಅದನ್ನ ಪರ್ಮಿಷನ್ ತಗೊಳ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು. ನಮ್ಮ ಇಲಾಖೆಯಿಂದ ಹೇಳ್ತಕ್ಕಂಥದ್ದು, ಗಣೇಶೋತ್ಸವ ಏನು ತಾವು ಗಣಪತಿಯನ್ನು ತರ್ತೀವಿ, ಸಾಧ್ಯದಷ್ಟು ಅವುಗಳು ಎತ್ತರ ತಮ್ಗೆಲ್ಲ ಗೊತ್ತಿದೆ. ನಮ್ಮ ಈ ಪ್ರೊಸೆಷನ್ ರೂಟ್ ನಲ್ಲಿ ತಂತಿಗಳು ಹಾಯ್ದು ಹೋಗಿರೋದ್ರಿಂದ ಲಾಸ್ಟ್ ಟೈಮ್ ಕೆಲವು ಅವಘಡಗಳಾಗಿದ್ದಾವೆ. ಅದು ಈ ಸರ್ತಿ ರಿಪೀಟ್ ಆಗೋದು ಬೇಡ. ಯಾವುದೇ ಕಾರಣಕ್ಕೂ ಎತ್ತರದ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಹೋಗಬೇಡಿ. ಎರಡನೇದು, ಎಲ್ಲಿ ತಾವು ಪ್ರತಿಷ್ಠಾಪನೆ ಮಾಡ್ತೀರಿ ಅಲ್ಲಿ ವಿದ್ಯುತ್ ಪರ್ಮಿಷನ್ ಪ್ರತಿ ವರ್ಷ ಈ ಗಣೇಶೋತ್ಸವ ಅಂತಕ್ಕಂಥದ್ದನ್ನ ಬಹಳ ದಿನಗಳಿಂದ ಕಾಯ್ದೆ ಕೂತ್ಕೊಂಡಿರ್ತೀವಿ. ನೀವೆಲ್ಲ ಮಿತ್ರರು, ಯಾವಾಗ ಬರುತ್ತೆ, ಯಾವಾಗ ಜೋರಾಗಿ ಸೆಲೆಬ್ರೇಷನ್ ಮಾಡೋದು ಅಂತೇಳಿ. ನೀವು ಸೆಲೆಬ್ರೇಷನ್ ವಿಷಯದಲ್ಲಿ ವಿಚಾರ ಮಾಡ್ಕೊಂಡು ನೀವು ಕೂತ್ಕೊಂಡಿರ್ತೀರಿ, ನಾವು ಪೀಸ್ಫುಲ್ ಆಗಿ ಹೆಂಗ್ ಮುಗಿಸ್ಬೇಕಂತ ನಾವು ವಿಚಾರ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ನಿಮ್ಮಿಬ್ಬರೆರಡು ವಿಚಾರಗಳನ್ನ ಸಾಮ್ಯದಲ್ಲಿ ಕೂಡ್ಕೊಂಡು ಶಾಂತ ರೀತಿಯಿಂದ ಮಾಡುವ ನಿಟ್ಟಿನಲ್ಲಿ ಇಲಾಖೆ ಈ ಒಂದು ಶಾಂತಿ ಸಭೆಯನ್ನ ಕರೆದಿದೆ. ಈ ಉಪವಿಭಾಗಕ್ಕೆ ಆಗಮಿಸಿ ಕಳೆದ ವಾರ ಚಾನಲ್ ತಗೊಂಡಿರ್ತಕ್ಕಂಥ ಅಥವಾ ಪೊಲೀಸ್ ಇಲಾಖೆಯಿಂದ ನಮ್ಮಿಂದ ನಿಮ್ಗೆ ಕೊಡುವಂತ ಒಂದು ಸೂಚನಾ ಸಭೆ ಅಂತ ಅನ್ಬಹುದು. ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಜರುಗಿಲ್ಲ ಅನ್ನೋದು ತಮ್ಮೆಲ್ಲ ಮಾತುಗಳಿಂದ ಕಂಡು ಬಂತು. ಈಗ ನಾವು ಆಚರಿಸ್ತಾ ಇರೋದು ಎರಡು. ಒಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದಂದು ಚತುರ್ಥಿ ಎಂದೇನು ಗಣೇಶ ಆಚರಿಸ್ತೀವಿ ಅದು, ಮತ್ತು ನಮ್ಮ ಸೆಪ್ಟೆಂಬರ್ 16ಕ್ಕೆ ಈದ್ ಮಿಲಾದ್. ಎರಡು ಹಬ್ಬಗಳು ಆಯಾ ಧರ್ಮದವರಿಗೆ ಅದು ಹಬ್ಬ. ಹಬ್ಬ ಅಂದ್ರೆ ಎದ್ಕಂತೀವಿ, ಆ ಹಬ್ಬ ನಮ್ಮ ಮನಸ್ಸಿಗೆ, ಮನೆಗೆ, ಸಮಾಜಕ್ಕೆ ಸಂತೋಷವನ್ನು ತಂದುಕೊಡ್ಬೇಕು. ಯಾವುದೇ ಹಬ್ಬದಲ್ಲಿ ಅಹಿತಕರ ಘಟನೆಗಳು ನಡೆಯೋದಾಗ್ಲಿ ಅಥವಾ ಏನಾದ್ರು ಡಾಲ್ಬಿಯನ್ನ ಅವಕಾಶ ಮಾಡಂಗಿಲ್ಲ. ರಾಜ್ಯ ವ್ಯಾಪ್ತಿ ಅದನ್ನ ಎನ್ಫೋರ್ಸ್ ಮಾಡ್ತಾರೆ. ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ಗಳು ಮತ್ತೆ ಬರ್ತವೆ. ಅವು ಇನ್ಸ್ಟ್ರಕ್ಷನ್ಸ್ ಏನಿರ್ತಾವೆ ಅದಕ್ಕೆ ಥ್ರೂಔಟ್ ಸ್ಟೇಟ್ ಒಂದೇ ಒಂದು ಇನ್ಸ್ಟ್ರಕ್ಷನ್ ಬರ್ತೈತಿ ಸೇಮ್. ಅದನ್ನೆಲ್ಲರೂ ನಾವು ಚಾಚು ತಪ್ಪದೆ ಪಾಲಿಸಬೇಕಾಗ್ತೈತಿ. ಅದನ್ನೇ ಉಪವಿಭಾಗದಿಂದನೂ ಕೂಡ ಇಲ್ಲೂ ಕೂಡ ಅದನ್ನ ಪಾಲಿಸಬೇಕಾಗ್ತೈತಿ. ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸಗಳು ಏನಾದ್ರೂ ಇರ್ತಾವುಗಳ ಬಗ್ಗೆ ಚರ್ಚೆನೂ ಮಾಡಬಹುದು. ಇಲ್ಲೇ ಕೂಡ ಏಕಗವಾಕ್ಷಿ ಇರ್ತಿದ್ರು. ನಾವು ಮುಂಚಿತವಾಗಿ ಸರ್ ನಾವು 10 ಇದನ್ನ ಹಾಕಿದೀವಿ, ನೀವು ಆರ್ಡರ್ ಮಾಡಿದ್ವಿ, ಮಹಾರಾಷ್ಟ್ರದಿಂದ 2 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದೀವಿ, ನಾವ್ ಏನ್ ಮಾಡೋಣ ಸರ್ ಅಂತಂದ್ರೆ ನಾವು ಕೊಡಕ್ಕಾಗಂಗಿಲ್ಲ. ನಮ್ಮ ಸ್ಯಾಲರಿ 1 ಲಕ್ಷ ಇತ್ತು, ನಮ್ಗೆ ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಂಗಿಲ್ಲ. ಆಯ್ತಾ? ಸೊ ದಯವಿಟ್ಟು ನೀವು ಮುಂಚಿತವಾಗಿ ಆರ್ಡರ್ ಮಾಡ್ಬಿಟ್ಟಿದೀವಿ ಅಂತ ನೀವು ಈ ಸರಿ ಡಾಲ್ಬಿ ಹಾಕ್ತೀನಿ ಅಂತಂದ್ರೆ ಇಲ್ಲ. ಬಂತು ಅಂದ್ರೆ ನಾವು ನಿಮ್ ಜೊತೆಗೆ ಶೇರ್ ಮಾಡ್ತೀವಿ ಏನ್ ರೂಲ್ಸ್ ಇದೆ ಅಂತ ಹೇಳಿ. ಜನರಲಿ ಲಾಸ್ಟ್ ಇಯರ್ ಯಾವ ತರ ಮಾಡಿದ್ರೆ